ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಮಿಷನರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನಟಿ ರಮ್ಯಾ ಮತ್ತೆ ದರ್ಶನ್ ಅಭಿಮಾನಿಗಳ ನಡುವೆ ಇದ್ದ ಕಿತ್ತಾಟ ಈಗ ಕಮಿಷನರ್ ಕಚೇರಿಯನ್ನ ತಲುಪಿದೆ. ಅಷ್ಟಕ್ಕೂ ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಕಾರಣ ಆದ್ರೆ ಏನು ನೋಡೋಣ ಬನ್ನಿ. ನಟ ದರ್ಶನ್ಗೆ ಸಿಕ್ಕಿರೋ ಜಾಮೀನಿನ ಕುರಿತಂತೆ ಸುಪ್ರೀಂ ಕೋರ್ಟ್ ನೀಡಿದ್ದ ಅಭಿಪ್ರಾಯವನ್ನ ನಟಿ ರಮ್ಯಾ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರ್ತಾರೆ. ನಟಿ ರಮ್ಯಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನಂತ ಶೇರ್ ಮಾಡ್ಕೊಂಡಿರ್ತಾರೆ ಅಂದ್ರೆ, ಸುಪ್ರೀಂ ಕೋರ್ಟ್ನಿಂದ ಸಾಮಾನ್ಯರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ನಿಜವಾಗಿದೆ, ಮತ್ತೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿದೆ ಅಂತ ನಟಿ ರಮ್ಯಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ ಅನ್ನ ಹಾಕಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಫ್ಯಾನ್ಸ್ ಅಂತ ಕೆಲವು ಕಿಡಿಗೇಡಿಗಳು ರಮ್ಯಾಗೆ ಅಶ್ಲೀಲ ಮೆಸೇಜ್ನ ಕಳಿಸೋದು, ಕಮೆಂಟ್ ಮಾಡೋದು, ಈ ರೀತಿ ಎಲ್ಲ ಮಾಡಿದ್ರು. ಹಾಗಾಗಿ ನಟಿ ರಮ್ಯಾ ಅವರು ಕಳಿಸಿದಂತಹ ಅಶ್ಲೀಲ ಮೆಸೇಜ್ ಆಗಿರ್ಬೋದು, ಕಮೆಂಟ್ ಆಗಿರ್ಬೋದು, ಅದನ್ನೆಲ್ಲ ತೆಗೆದುಕೊಂಡು ಕಮಿಷನರ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಅದು ಬರೋಬ್ಬರಿ 48 ಸೋಷಿಯಲ್ ಮೀಡಿಯಾ ಅಕೌಂಟ್ನಿಂದ ಬಂದಿರೋ ಅಶ್ಲೀಲ ಮೆಸೇಜ್ಗಳು, ಕಮೆಂಟ್ಗಳನ್ನ ತೆಗೆದುಕೊಂಡು ಇವರು ಕಂಪ್ಲೇಂಟನ್ನು ಮಾಡಿರೋದು. ಅಶ್ಲೀಲ ಸಂದೇಶ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟಿ ರಮ್ಯಾ ದೂರು ಕೊಟ್ಟಿದ್ದು. ದರ್ಶನ್ ಫ್ಯಾನ್ಸ್ ವಿರುದ್ಧ ಸೆಂಟ್ರಲ್ ಸೈಬರ್ ಕ್ರೈಮ್ ನಲ್ಲಿ FIR ನ ದಾಖಲೆ ಮಾಡಿದ್ದಾರೆ. ಸೆಕ್ಷನ್ 75 ಲೈಂಗಿಕ ದೌರ್ಜನ್ಯ, ಸೆಕ್ಷನ್ 79 ಮಹಿಳೆಗೆ ಮಾಡಿದ ಅಪಮಾನ ಕಾಯ್ದೆಯಡಿ FIR ಅನ್ನ ದಾಖಲೆ ಮಾಡಿದ್ದಾರಂತೆ. ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದ್ದಂಥ ಈ ಅಶ್ಲೀಲ ಮೆಸೇಜ್ ವಾರ್ ಈಗ ಕಾನೂನು ಸ್ವರೂಪವನ್ನು ಪಡೆದುಕೊಂಡಿದೆ. ಒಂದು ಕಡೆ ಸ್ವತಃ ರಮ್ಯಾ ಅವರೇ ಕಂಪ್ಲೇಂಟನ್ನು ಕೊಟ್ಟಿದ್ದು, ಮತ್ತೊಂದು ಕಡೆ ರಾಜ್ಯ ಮಹಿಳಾ ಆಯೋಗ ಕೂಡ ಸುಮೋಟೋ ಕೇಸನ್ನು ದಾಖಲೆ ಮಾಡಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಹಾಗೆ ಆಗುತ್ತೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡ್ಬೇಕಷ್ಟೆ.